ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು. ಅದು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಪ್ರಾಣಿಗಳು ಯಾವಾಗಲೂ ಭಯದಿಂದ ಬದುಕುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹದ ಬಳಿಗೆ ಹೋದವು. ಅವು ಹೇಳಿದವು, ರಾಜನೇ, ನೀನು ಪ್ರತಿದಿನ ಹಲವರನ್ನ ಕೊಲ್ಲುತ್ತಿದ್ದಿ. ನಾವು ಎಲ್ಲರೂ ಸಾಯುತ್ತಿದ್ದೇವೆ. ಹೀಗೆ ಮುಂದುವರಿದರೆ ಕಾಡಿನಲ್ಲಿ ಯಾರೂ ಉಳಿಯುವುದಿಲ್ಲ. ಆದ್ದರಿಂದ ಒಂದು ದಿನಕ್ಕೆ ನಾವು ನಿನ್ನಿಗೆ ಒಂದು ಪ್ರಾಣಿಯನ್ನ ಕಳುಹಿಸುತ್ತೇವೆ. ಹೀಗಾದರೆ ನಿನ್ನಿಗೂ ತಿನಿಸು ಸಿಗುತ್ತದೆ, ನಮಗೂ ಬದುಕು ಸಿಗುತ್ತದೆ. ಸಿಂಹ ಆಲೋಚಿಸಿ ಹೇಳಿತು, ಸರಿ, ಒಪ್ಪಿಕೊಂಡೆ. ಪ್ರತಿದಿನ ಒಂದು ಪ್ರಾಣಿ ನನ್ನ ಹತ್ತಿರ ಬರಬೇಕು. ತಡವಾದರೆ ದಂಡನೆ ಖಚಿತ. ಆ ದಿನದಿಂದ ಪ್ರತಿದಿನ ಒಂದು ಪ್ರಾಣಿ ಸಿಂಹದ ಬೇಟೆಗೆ ಹೋಗುತ್ತಿತ್ತು. ಒಂದು ದಿನ ಮೊಲದ ಸರದಿ ಬಂದಿತ್ತು. ಅದು ತುಂಬಾ ಬುದ್ಧಿವಂತವಾಗಿತ್ತು. ಅದು ಅಂದುಕೊಂಡಿತು, ನಾನು ಸಾಯುವುದಕ್ಕಿಂತ ಸಿಂಹನಿಂದ ಈ ಕಾಡನ್ನ ಬಿಡಿಸುವುದೇ ಉತ್ತಮ. ಮೊಲ ನಿಧಾನವಾಗಿ ಪ್ರಯಾಣಕ್ಕೆ ಹೊರಟಿತು. ಬುದ್ಧಿಯಿಂದ ಸಮಯ ಕಳೆಯಿತು ಮತ್ತು ಸಿಂಹನ ಹತ್ತಿರ ತಡವಾಗಿ ತಲುಪಿತು. ಸಿಂಹ ಕೋಪದಿಂದ ಗರ್ಜಿಸಿತು, ಏನು, ಇಷ್ಟು ತಡಕ್ಕೆ ಬಂದೆಯಾ? ಮೊಲ ಬಾಗಿಕೊಂಡು ಹೇಳಿತು, ಸ್ವಾಮಿ, ನಾನು ಬೇಗ ಬರಲು ಹೊರಟಿದ್ದೆ. ಆದರೆ ದಾರಿಯಲ್ಲಿ ಮತ್ತೊಂದು ದೊಡ್ಡ ಸಿಂಹ ನನ್ನನ್ನು ಹಿಡಿದುಕೊಂಡು ಈ ಕಾಡು ನನ್ನದು ಎಂದು ಹೇಳಿತು. ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ. ಸಿಂಹ ಕೋಪದಿಂದ ಕಣ್ಣೆದುರು ಕೆಂಪಾಗಿತ್ತು. ಯಾರು ಆ ಸಿಂಹ? ನನ್ನ ಕಾಡಿನಲ್ಲಿ ಮತ್ತೊಬ್ಬ ಸಿಂಹವೋ? ತಕ್ಷಣ ತೋರಿಸು ಎಂದು ಕಿಚ್ಚುವುಗುಳಿತು. ಮೊಲ ಹೇಳಿತು, ಸ್ವಾಮಿ, ಬನ್ನಿ, ಅದು ಹಳ್ಳದೊಳಗೆ ಅಡಗಿಕೊಂಡಿದೆ. ಸಿಂಹ ಮೊಲದ ಜೊತೆ ಹಳ್ಳದ ಬಳಿಗೆ ಬಂತು. ಮೊಲ ಹಳ್ಳದೊಳಗಿನ ನೀರಿಗೆ ತೋರಿಸಿ ಹೇಳಿತು, ಇಲ್ಲಿದೆ ನೋಡಿ, ಅದೇ ಸಿಂಹ. ಸಿಂಹ ಹಳ್ಳದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನ ಕಂಡಿತು. ಅದನ್ನು ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪದಿಂದ ಗರ್ಜಿಸಿ ನೇರವಾಗಿ ನೀರಿಗೆ ಹರಿದಿತ್ತು. ಆದರೆ ಹಳ್ಳ ತುಂಬಾ ಆಳವಾಗಿತ್ತು. ಸಿಂಹ ಹೊರಬರಲಾರದೆ ಮುಳುಗಿಸತ್ತು. ಹೀಗಾಗಿ ಚಿಕ್ಕ ಮೊಲ ತನ್ನ ಬುದ್ಧಿಯಿಂದ ಸಂಪೂರ್ಣ ಕಾಡಿನ ಪ್ರಾಣಿಗಳನ್ನ ರಕ್ಷಿಸಿತು.